ಸಾಕಷ್ಟು ಜನ ಉದ್ಯೋಗವನ್ನು ಅರಸ್ಕೊಂಡು ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಜಾರ್ಖಂಡ್ನಿಂದ ಉದ್ಯೋಗ ಅರಸಿ ಬೆಂಗಳೂರಿಗೆ ಬಂದಂತಹ ಯುವತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ 2-3 ದಿನಗಳ ಹಿಂದೆಯೇ ಆ ಯುವತಿ ಮೃತಪಟ್ಟಿದ್ದಾಳೆ ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಕೊಳೆತ ಸ್ಥಿತಿಯಲ್ಲಿ ಪೂಜಾ ಎಂಬ ಯುವತಿಯ ಮೃತದೇಹ ಪತ್ತೆಯಾಗಿದೆ. ನಗ್ನ ಸ್ಥಿತಿಯಲ್ಲಿ ಯುವತಿಯ ಮೃತದೇಹ ಬಿದ್ದಿತ್ತಂತೆ. ವಾಸನೆ ಬಂದು ಅಕ್ಕಪಕ್ಕದ ರೂಮ್ನವರು ನೋಡ್ತಾರೆ. ಬಾಗಿಲು ತೆಗೆದಾಗ ಮೃತದೇಹವನ್ನು ನೋಡಿ ಪೊಲೀಸ್ನವರಿಗೆ ಕರೆ ಮಾಡ್ತಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಖಾಕಿ ಪಡೆ ಪರಿಶೀಲನೆ ಕೂಡ ನಡೆಸಿದೆ. ಹಾಗಾದರೆ ಇದು ಆತ್ಮಹತ್ಯೆಯೋ ಕೊಲೆಯೋ? ಸದ್ಯ ಇದರ ಬಗ್ಗೆ ಒಂದಿಷ್ಟು ತನಿಖೆ ನಡೀತಾ ಇದೆ. ಗೋಡೆಗಳ ಮೇಲೆ ಹಲವಾರು ಬರಹ ಕೂಡ ಅಲ್ಲಿ ಬರೆದಿದ್ರಂತೆ. ಅದು ಆಕೆನೇ ಬರೆದಿದ್ಲಾ ಅಥವಾ ಬೇರೆ ಯಾರಾದರೂ ಬರೆದಿದ್ರಾ? ಜೊತೆಗೆ ರಾಶಿ ರಾಶಿ ಚೀಟಿಗಳಿತ್ತಂತೆ. ಹಾಗಾದರೆ ಏನಿದು ರಹಸ್ಯ? ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ. ಆಡುಗೋಡಿ ಠಾಣಾ ಪೊಲೀಸ್ನವರು ಈಗ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಜಾರ್ಖಂಡ್ ಮೂಲದ 34 ವರ್ಷದ ಪೂಜಾ ದತ್ತ. ಸಾಕಷ್ಟು ಜನ ಇವತ್ತು ಬೆಂಗಳೂರು ಅಂದಾಗ ಅದು ಬಿಸ್ನೆಸ್ ಹಬ್. ಇದು ಈಗ ಉತ್ತರ ಪ್ರದೇಶದಿಂದ, ಬಿಹಾರಿಂದ ಹಿಡಿದು ಜಾರ್ಖಂಡ್ನಿಂದ ಹಿಡಿದು ಸಾಕಷ್ಟು ಜನ ಇಲ್ಲಿ ಬಂದು ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಈಕೆ ಒಬ್ಬಳೇ ಇದ್ಲು ಅಂತ ಕಾಣಿಸುತ್ತೆ ಮನೆಯಲ್ಲಿ. ಜೊತೆಗೆ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಕೆಲಸ ಕೂಡ ಈಕೆ ಬಿಟ್ಟಿದ್ರಂತೆ. ನೋಡಿ, ಇದು ಎಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಅಂದರೆ, ಬೆತ್ತಲೆ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ, ಕೊಳೆತ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ, ಜೊತೆಗೆ ಅನೇಕ ಚೀಟಿಗಳು ಮನೆ ಒಳಗಡೆ ಸಿಕ್ಕಿದ್ದಾವೆ, ಗೋಡೆ ಮೇಲೆ ಒಂದಿಷ್ಟು ಬರಹಗಳು ಸಿಕ್ಕಿದ್ದಾವೆ. ಇದು ಕೊಲೆನಾ ಅಥವಾ ಆತ್ಮಹತ್ಯೆನಾ? ಕೊಲೆ ಮಾಡಿದರೆ ಯಾರು ಮಾಡಿದರು? ಆತ್ಮಹತ್ಯೆ ಮಾಡಿಕೊಂಡ್ರೆ ಯಾತಕ್ಕೋಸ್ಕರ ಮಾಡಿಕೊಂಡ್ಲು? ಹೀಗೆ ಸಾಕಷ್ಟು ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಹೋಗ್ತದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಬರೋಣ. ಸ್ಥಿತಿಯಲ್ಲಿ ಯುವತಿಯ ಮೃತದೇಹ ಪತ್ತೆಯಾಗಿದೆ. ಘಟನೆ ಆಗಿರುವಂತಹದ್ದು ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಇದೇ ಒಂದು ಮನೆಯಲ್ಲಿ ಕಳೆದ 1.5 ವರ್ಷದಿಂದ ಪೂಜಾ ದತ್ತ ಎನ್ನುವಂತಹ ಯುವತಿ ಬಾಡಿಗೆಗೆ ಬಂದು ವಾಸವನ್ನ ಮಾಡ್ತಿರ್ತಾಳೆ. 1 ವಾರದ ಹಿಂದೆ ಕೂಡ ಮನೆಯ ಡೋರ್ ಓಪನ್ ಆಗಿರೋದಿಲ್ಲ. ಅಕ್ಕಪಕ್ಕದ ಜನರಿಗೆ ನಿನ್ನೆ ಈ ಒಂದು ಮನೆಯಿಂದ ದುರ್ನಾತದ ವಾಸನೆ ಬರ್ತಾ ಇದೆ. ಈ ವಿಚಾರವನ್ನು ಕೂಡ ಮನೆ ಮಾಲೀಕೆ ಆದಂತಹ ಜಾನಕಮ್ಮನವರಿಗೆ ವಿಚಾರವನ್ನ ತಿಳಿಸ್ತಾರೆ. ಬಂದು ಡೋರ್ ಅನ್ನ ಓಪನ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಅದರ ಒಳಗಡೆಯಿಂದ ಲಾಕ್ ಆಗಿರುವಂತಹ ಕಾರಣ ಓಪನ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆಗ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರ ಜೊತೆ ಬಂದು ಈ ಡೋರ್ ಅನ್ನ ಬ್ರೇಕ್ ಮಾಡಿ ಹೊರಗೆ ಹೋದಂತಹ ಸಂದರ್ಭದಲ್ಲಿ ಈ ಪೂಜಾ ದತ್ತ ಮೃತ ದೇಹ ರೀತಿಯಲ್ಲಿ ಪತ್ತೆಯಾಗಿರುತ್ತೆ. ಅಂದ್ರೆ ಬೆತ್ತಲೆಯಾಗಿ ಯುವತಿಯ ಒಂದು ದೇಹ ಕೂಡ ಪತ್ತೆಯಾಗಿರುತ್ತೆ. ಪಕ್ಕದಲ್ಲೇ ಕೂಡ ಒಂದು ಫ್ಯಾನ್ ರನ್ ಆಗ್ತಾನೆ ಇರುತ್ತೆ. ಹಾಗೂ ಕೆಲವೊಂದು ವಸ್ತುಗಳು ಕೂಡ ಪಕ್ಕದಲ್ಲೇ ಬಿದ್ದಿರುತ್ತೆ. ಇದನ್ನು ಕಂಡಂತಹ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಅನುಮಾನ ಕೂಡ ಬರುತ್ತೆ, ಇದು ಆತ್ಮಹತ್ಯೆ ಅಥವಾ ಕೊಲೆಯ ಅಂತ ಹೇಳಿ. ಆದ್ರೆ ಈ ಒಂದು ಪೂಜಾ ರೂಮ್ಗೆ ಆಗಾಗ ಆಕೆಯ ಬಾಯ್ ಫ್ರೆಂಡ್ ಕೂಡ ಬಂದು ಹೋಗ್ತಾ ಇದ್ದ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿದೆ. ಆದ್ರೆ ಆತ ಬಂದು ಹೋದಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದ ನಿವಾಸಿಗಳಿಗೂ ಕೂಡ ವಿಚಾರ ಗೊತ್ತಾಗಿರುತ್ತೆ. ಆದ್ರೆ ರಾತ್ರಿ ಸಮಯದಲ್ಲಿ ಬಂದು ಹೋಗ್ತಾ ಇದ್ದ ಅಂತ ಹೇಳಿ ಗೊತ್ತಾಗಿದೆ. ಅಂದ್ರೆ ಇದು ಆತ್ಮಹತ್ಯೆಯೋ ಕೊಲೆಯೋ ಅನ್ನುವಂಥದ್ದು ಕೂಡ ತಿಳಿದು ಬರಬೇಕು. ಸದ್ಯ ರೂಮ್ ನಲ್ಲಿ ಪೂಜಾ ದತ್ತ ಅನ್ನುವಂತಹ ಯುವತಿ ಏನಿದ್ದಾಳೆ ಸಾಕಷ್ಟು ಬರಹಗಳನ್ನ ಬರೆದು ಈ ಗೋಡೆಗಳಿಗೆ ಅಂಟಿಸಿರುವಂತದ್ದನ್ನು ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತಹದ್ದು. ಮೂಲತಃ ಜಾರ್ಖಂಡ್ ನಿವಾಸಿಯಾಗಿರುವಂತಹ ಈಕೆ ಬೆಂಗಳೂರಿಗೆ ಏನೋ ಉದ್ಯೋಗದ ನಿಮಿತ್ತವಾಗಿ ಬಂದಿದ್ರು. ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ರು ಅಂತ ಹೇಳಿ ಗೊತ್ತಾಗಿದೆ. ಸದ್ಯ ಪೊಲೀಸರು ಕೂಡ ಈಗ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಈ ಒಂದು ಸಾವಿನ ಸುತ್ತ ಹಲವು ಅನುಮಾನಗಳಿದ್ದು ಯಾವ ರೀತಿಯಾಗಿ ಆಗಿದೆ ಅನ್ನೋಂಥದ್ದು ಕೂಡ ತಿಳಿದು ಬರಬೇಕು. ಸದ್ಯ ಮೃತದೇಹವನ್ನು ಈಗ ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ದಾರೆ. ವರದಿ ಬಂದ ನಂತರ ಇದು ಕೊಲೆಯೋ ಆತ್ಮಹತ್ಯೆಯೋ ಅಥವಾ ಅತ್ಯಾಚಾರ ಆಗಿ ಕೊಲೆ ಆಗಿದೆಯೋ ಅನ್ನೋಂಥದ್ದು ಕೂಡ ಸದ್ಯ ತಿಳಿದು ಬರಬೇಕಾಗಿರುವಂತಹದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.